ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ಸಿಂಹರಾಶಿಯವರಿಗೆ ಹೇಗಿದೆ ಜೂನ್ ತಿಂಗಳಿನ ಮಾಸ ಭವಿಷ್ಯವನ್ನು ಗಮನಿಸೋಣ. ಯಾಕಂದರೆ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ದೇವರು ಕೊಡ್ತಾ ಇದ್ದಾನೆ. ಅದರಲ್ಲೂ ಕೂಡ ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಾದರೂ ಕೂಡ ಶುಭವಾಗುತ್ತಾ, ಲಾಭವಾಗುತ್ತಾ, ಮತ್ತು ನಕ್ಷತ್ರ ಪರಿಹಾರಗಳನ್ನು ಬಹಳ ಮುಖ್ಯವಾಗಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಯಾಕಂದರೆ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಜೂನ್ ತಿಂಗಳಲ್ಲಿ ಸ್ವಲ್ಪ ಗ್ರಹಗಳ ಸ್ಥಿತಿಯನ್ನು ಗಮನಿಸಿ ನಾವು ನಿಮಗೆ ಹೇಳ್ತಾ ಇರುವಂಥದ್ದು. ಇದೇ ಸಂಪೂರ್ಣ ತೀರ್ಮಾನ ಅಥವಾ ಇದೇ ಸಂಪೂರ್ಣ ಜಾತಕದ ಫಲ ಅಂತ ಅಲ್ಲ. ಹಾಗೆ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ನೋಡಿ. ಮೇಷರಾಶಿಯಲ್ಲಿ ಕುಜ, ಹಾಗೆ ವೃಷಭ ರಾಶಿಯಲ್ಲಿ ಗುರು ಪರಿವರ್ತನೆ ಆಗಿದ್ದಾನೆ ನಿಮಗೆ. ಅನಂತರದಲ್ಲಿ ರವಿ, ಬುಧ ಮತ್ತು ಶುಕ್ರರು ಕೂಡ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿದ್ದಾರೆ. ಇದು ಒಂದು ಹಂತಕ್ಕೆ ಒಳ್ಳೆಯದೇ. ಅಲ್ಲಿಗೆ ಲಾಭವನ್ನು ಕೊಡುವಂತಹದ್ದು ರಾಶಿ. ಹಾಗಾಗಿ ಲಾಭವನ್ನು ನಿಮಗೆ ಒಂದು ಹಂತಕ್ಕೆ ಗುರು ಕೊಡ್ತಾ ಇದ್ದಾನೆ. ಇನ್ನು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಕೇತು, ಹಾಗೆ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಶನಿ. ನೋಡಿ, ಶನಿ ಮಾತ್ರ ಸಪ್ತಮದ ನಿಮ್ಮ ರಾಶಿ ನೋಡ್ತಾ ಇದ್ದಾನೆ, ಅಷ್ಟಮದ ರಾಹು ಮಾತ್ರ ನೋಡ್ತಾ ಇದ್ದಾನೆ. ಅಲ್ಲಿಗೆ ಶನಿ ಮತ್ತು ರಾಹು ಮತ್ತು ತೃತೀಯದಲ್ಲಿರುವಂತಹ ಕೇತು, ಹೀಗೆಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಚೂರು ಕಿರಿಕಿರಿ ಇದೆ. ನವಮದ ಕುಜ ಇದ್ದಾನೆ. ಕುಜ ಬಹಳ ಒಳ್ಳೇದು ಮಾಡುವಂಥ ಗ್ರಹ. ನವಮಕ್ಕೆ ಕುಜನು ಬಂದರೆ ಸುಕ್ಷೇತ್ರ. ಹಾಗಾಗಿ ಸಿಂಹರಾಶಿಯವರಿಗೆ ಬಹಳ ಶುಭವನ್ನು ಕೂಡ ಆ ಕುಜನು ಮಾಡಲಿಕ್ಕಿದ್ದಾನೆ. ನೋಡೋಣ, ಹೀಗೆಲ್ಲ ಶುಭವಾದಂಥ ಫಲಗಳಿದೆ. ನೋಡೋಣ ಈ ತಿಂಗಳಲ್ಲಿ ಏನೇನಪ್ಪ ಅತ್ಯಂತ ಒಂದು ಒಳ್ಳೆಯ ದಿವಸಗಳು ಅಂತಂದರೆ, ನಮಗೆ ಜ್ಯೇಷ್ಠ ಮಾಸ, ಹಾಗೆ ವೈಶಾಖ ಮಾಸದ ಕೊನೆಯ ಹಂತ 6ನೇ ತಾರೀಕಿಗೆ ನೋಡಿ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ ಅನಂತರದಲ್ಲಿ 7ನೇ ತಾರೀಕಿಗೆ ಚಂದ್ರ ದರ್ಶನ, ಹಾಗೆ 15ನೇ ತಾರೀಕಿಗೆ ಸಂಕ್ರಾಂತಿ. ಪ್ರತಿ ತಿಂಗಳು ಕೂಡ ಸಂಕ್ರಾಂತಿ ಬರುತ್ತೆ. 15ನೇ ತಾರೀಕಿಗೆ ಸಂಕ್ರಾಂತಿ ಇದೆ. ಹಾಗೆ ಅನಂತರದಲ್ಲಿ 18ನೇ ತಾರೀಕಿಗೆ ನಿರ್ಜಲ ಏಕಾದಶಿ, ಅನಂತರ 19ನೇ ತಾರೀಕಿಗೆ ಪ್ರದೋಷ, 21ಕ್ಕೆ ಫಲಪುಣ್ಣಿಮೆ ಅಥವಾ 21, 22 ಕಾರ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ 22ನೇ ತಾರೀಕಿಗೆ. 21ಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡೋರೆಲ್ಲ ಹುಣ್ಣಿಮೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಳ್ಳಿ. 25ಕ್ಕೆ ಸಂಕಷ್ಟರ ಚತುರ್ಥಿ. ಹೀಗೆ ಜ್ಯೇಷ್ಠ ಮಾಸ ಅಂದರೆ, ಜ್ಯೇಷ್ಠ ಮಾಸ ಅಂತಂದರೆ ತ್ರಿಜ್ಯೇಷ್ಠಂ ವರ್ಜಯೇತ್ ಎಂಬುದಾಗಿ ಒಂದು ಕಡೆಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. 3 ಜ್ಯೇಷ್ಠ ಮಾಸ, ಜ್ಯೇಷ್ಠ ನಕ್ಷತ್ರ, ಹಾಗೆ ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಇದನ್ನೆಲ್ಲ ವರ್ಜ ಮಾಡಬೇಕು ಎಂಬುದಾಗಿ ಹೇಳ್ತದೆ. ಹಾಗಾಗಿ ಸ್ವಲ್ಪ ಗುರು ಹಸ್ತ ಆದ್ದರಿಂದ ವಿವಾಹಾದಿ ಸಂಸ್ಕಾರ ಮಾಡುವಂಥವರೆಲ್ಲ ಗುರು ಶಾಂತಿ ಮಾಡ್ಕೊಂಡು ಮಾಡಿ. ಸ್ವಲ್ಪ ಗುರು ಹಸ್ತ ಆಗಿದ್ದಾನೆ. ಹಾಗಾಗಿ ಗುರುವಿನ ಆರಾಧನೆ, ಗುರುವಿನ ಪ್ರಾರ್ಥನೆ ಮಾಡ್ಕೊಂಡು ಮಾಡಿ. ಎಷ್ಟೋ ಜನಕ್ಕೆ ಅವಸರ ಇರುತ್ತೆ, ಅನಿವಾರ್ಯ ಇರುತ್ತೆ, ಸಮಯ ಇರುವುದಿಲ್ಲ. ಹೀಗೆ ಇಂತಹ ಸಮಸ್ಯೆಗಳಿದ್ದವರೆಲ್ಲ ಅದಕ್ಕೆ ಆದಷ್ಟು ದೇವತಾ ಆರಾಧನೆ ಮಾಡಿ. ಮಾಡುವಂತಹ ಕೆಲಸ ಪೂಜೆ ಪುನಸ್ಕಾರಗಳನ್ನು ಬಿಡಬೇಡಿ ಅಂತ ನಾವು ನಿಮಗೆ ಗಮನಕ್ಕೆ ತೆಗೆದುಕೊಂಡ್ಬರ್ತಾ ನೋಡೋಣ ಏನೇನು ಗೃಹಸ್ಥಿತಿ ಸಿಂಹರಾಶಿಯವರು ಉಂಟು ಮಾಡುತ್ತದೆ ಅಂತಂದರೆ, ರಾಶ್ಯಾಧಿಪತಿಯಾದಂಥ ರವಿ ನೋಡಿ ಏಕಾದಶದಲ್ಲಿ ಬುಧನ ಜೊತೆ ಕೂತ್ಕೊಂಡಿದ್ದಾನೆ. ಹಾಗಾಗಿ ಇದು ಬಹಳ ಶುಭವಾದಂಥದ್ದು. ಅಂದರೆ ಧನಾಧಿಪತಿ ಜೊತೆಗೆ ರಾಶ್ಯಾಧಿಪತಿಯು ಕೂಡ ಕೂತದ್ರಿಂದ ಬುಧಾದಿತ್ಯ ಯೋಗ. ಒಂದು 12, 13 ಸ್ವಲ್ಪ ಪರಿವರ್ತನೆಗಳನ್ನು, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಆಗುವ ಹಾಗೆ ನಿಮಗೆ ಆಗುವಂಥದ್ದು. ಒಂದನೇದಾಗಿ ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದಂಥದ್ದು ಅಂಥೇಳಿ ಹೇಳ್ಬೋದು. ರಾಜಕೀಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರಿಗೆ, ನಿಮ್ಮ ಏನೇನು ಪ್ರಯಾಣ ಮಾಡ್ತಾ ಇದ್ದೀರೋ ನಿಮ್ಮ ಜೀವನದ ಶೈಲಿಯಲ್ಲಿ, ಗೌರ್ಮೆಂಟ್ ಕೆಲಸ ಇರ್ಬೋದು, ರಾಜಕೀಯ ಕೆಲಸ ಇರ್ಬೋದು, ಇವರಿಗೆಲ್ಲ ಬಹಳ ಶುಭ ಅಂತಲೇ ಹೇಳಬಹುದು. ಮತ್ತು ಎಜುಕೇಷನ್ ಫೀಲ್ಡಲ್ಲಿದ್ದವ್ರಿಗೆ ನೋಡಿ ಈ ತಿಂಗಳಲ್ಲಿ ಬಹಳ ಶುಭವಾಗ್ತದೆ. ಜೂನ್ ತಿಂಗಳಲ್ಲಿ ನೀವು ಮಾಡಿದ್ದೆಲ್ಲ ಒಂದು ಒಳ್ಳೆ ರೀತಿಯಾದಂಥ ಫಲ ಮತ್ತು ಫಲಿತಾಂಶ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿರಬಹುದು, ಅಥವಾ ಟೀಚಿಂಗ್ ಮಾಡುವಂಥವ್ರು ಇರಬಹುದು, ಅಥವಾ ಏನಾದ್ರು ಒಂದು ಗೌರ್ಮೆಂಟಲ್ಲಿ ಕೆಲಸ ಸಿಗಬೇಕು ಹೇಳುವಂತಹ ಬಹಳ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಇವರಿಗೆಲ್ಲ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಆಗುತ್ತೆ. ಶುಕ್ರನ ಜೊತೆಗಿದ್ದಾನೆ. ಹಾಗಾಗಿ ಅವಿವಾಹಿತರು ಈ ರಾಶಿಯವರಿಗೆ ಬಹಳ ಜನಕ್ಕೆ ವಿವಾಹ ಆಗದೆ ಭಾಳ ಸಮಸ್ಯೆಯಾಗಿ ಬಹಳ ನಿಂತು ಹೋದಂತಹ ವ್ಯಕ್ತಿಗಳು ಕೂಡ ವಿವಾಹಕ್ಕೆ ಸ್ವಲ್ಪ ಅವಕಾಶಗಳು ಕೂಡ ಬರ್ತಾ ಹೋಗುತ್ತೆ. ಹಾಗೆ ಅನಂತರದಲ್ಲಿ ನೋಡಿ ಭೂಮಿಯ ಯಾವುದೋ ವ್ಯಾಜ್ಯ, ಭೂಮಿಯ ಯಾವುದೋ ಒಂದು ಕಿರಿಕಿರಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಾಡ್ತಾ ಇದ್ದರೆ, ಈ ತಿಂಗಳಲ್ಲಿ ಕುಜನ ಒಂದು ದೆಸೆಯಿಂದ ಅಥವಾ ಕುಜನ ಅನುಗ್ರಹದಿಂದ ನಿಮಗೆ ಚತುರ್ಥ ದೃಷ್ಟಿ ಇದೆ, ಕುಜನ ದೃಷ್ಟಿ. ಹಾಗಾಗಿ ಆ ಕುಜನು ಬಹಳ ಒಳ್ಳೆಯದನ್ನು ಮಾಡ್ತಾನೆ. ಅಂದರೆ ರವಿಯ ಮೇಲೆ ಕುಜನ ದೃಷ್ಟಿ ಬಿದ್ದರೂ ಕೂಡ ಬಹಳ ಒಳ್ಳೆಯದೇ. ಹಾಗಾಗಿ ಅವನು ನಿಮ್ಮ ಏಕಾದಶ ಸ್ಥಾನಕ್ಕೆ ದೃಷ್ಟಿ ಇದೆ. ಹಾಗಾಗಿ ನಮ್ಮನ್ನು ಸಂಕಲ್ಪ ಮಾಡುವಾಗ ಶುಭ ಏಕಾದಶ ಸ್ಥಾನ ಫಲಪ್ರಾಪ್ತ್ಯರ್ಥಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಏಕಾದಶ ಸ್ಥಾನ ಅಂತಂದರೆ ಬಹಳ ಒಳ್ಳೆಯದು. ಆದರೆ ಪರಾಶರರು ಒಂದು ಕಡೆಗೆ ಇನ್ನೊಂದನ್ನು ಕೂಡ ಅಪವಾದವಾಗಿ ಹೇಳ್ತಾರೆ. 3 ಷಟ್ ಆಯಾಹ ಅಧಿಪಾಸಲವೇ ಪಾಪಫಲಾಹ ಸ್ಮೃತಾಹ ಎಂಬುದಾಗಿ ಪರಾಶರರು ಕೂಡ ಹೇಳ್ತಾರೆ.
ಹೀಗೆ ಬೇರೆ ಬೇರೆ ವಿಧಿಗಳು ಕೂಡ ಇದೆ. ಒಟ್ಟಿನಲ್ಲಿ ಕುಜನ ಮತ್ತು ರವಿಯ ಸಂಯೋಗ ಹೇಳುವಂಥದ್ದು ಬಹಳ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಉತ್ತಮವಾದಂಥ ಅವಕಾಶಗಳನ್ನು ಕೂಡ ಕೊಡುತ್ತೆ. ಅನಂತರದಲ್ಲಿ ಸಾಲ ಸೌಲಭ್ಯಗಳು, ನಿಮ್ಮ ನೋಡಿ ಎಲ್ಲೋ ಒಂದು ಕಡೆ ಸಾಲ ತೆಗೆದುಕೊಳ್ಬೇಕು, ಯಾವುದೋ ಒಂದು ಬಿಲ್ಡಿಂಗಿಗೆ ಏನೋ ಒಂದು ಫಿನಿಷ್ ಮಾಡಿ ಮುಗಿಸ್ಬಿಡ್ಬೇಕಪ್ಪ, ಆದಷ್ಟು ಬೇಗನೆ ಗೃಹ ಪ್ರವೇಶ ಮಾಡಿ ಒಳಗಡೆ ಹೋಗಬೇಕು, ಈಗ ನಿಮ್ಮ ಮನಸ್ಸಿನ ಏನೇನೋ ಆಲೋಚನೆಗಳು ಇದ್ದರೆ ಅದಕ್ಕೆ ಒಳ್ಳೆ ರೀತಿಯಾದಂಥ ರಿಸಲ್ಟ್ಗಳನ್ನು ಕೂಡ ನಿಮಗೆ ಬುಧನೂ ಕೂಡ ಕೊಡ್ತಾನೆ, ಅದರ ಜೊತೆಗೆ ಕುಜನೂ ಕೂಡ ಕೊಡ್ತಾನೆ. ಅನಂತರ ಯಾರಿಗೋ ಒಂದು ಮಾತು ಕೊಟ್ಟಿದ್ರಿ, ಏನೋ ಒಂದು ನಡೆಸ್ಕೊಡ್ತಾನೆ ಮಾಡಿಕೊಡ್ತಾನೆ ಅಂಥೇಳಿ ಆ ನಡೆಸ್ಕೊಡುವಂಥ ಅವಕಾಶಗಳು ಕೂಡ ಸಿಗುತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿದ್ದವರಿಗೆ ಬಹಳ ಶುಭವಾದಂಥ ವಾತಾವರಣಗಳು, ಮತ್ತು ಆದಷ್ಟು ಪುಸ್ತಕ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವರಿಗೆ, ಚಿತ್ರಕಲೆಗಳನ್ನು ಬಿಡಿಸ್ತಾ ಇರುವಂಥವರಿಗೆ, ಅದರ ಜೊತೆಗೆ ಶುಕ್ರ ಭಾರಿ ಪೇಂಟಿಂಗ್ ಮಾಡ್ತಾ ಇದ್ದಂಥವ್ರು, ಏನೋ ಒಂದು ಮನೆ, ಏನೋ ಒಂದು ಆರ್ಕಿಟೆಕ್ಟ್ ಇವತ್ತಿನ ದಿವಸ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು 10 ಜನರ ಸಂಪರ್ಕ ಮಾಡಬೇಕು, ಮುಂಚೆ ಇದ್ದ ಹಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ಡಿಸೈನ್ ಮಾಡ್ತಾರೆ, ಒಬ್ಬರು ಕಂಬಿ ಡಿಸೈನ್ ಮಾಡ್ತಾರೆ, ಹೀಗೆ ಅವರು ಸುಂದರವಾದಂಥ ಮನೆ ಬರುವಾಗ ಮಾಡ್ತಾರೆ. ಹಾಗಾಗಿ ಅಂಥವರಿಗೆಲ್ಲ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಶುಕ್ರನು ಬುಧನ ಮನೆಗೆ ಬಂದದ್ರಿಂದ ನಿಮ್ಮ ನಿಜವಾದಂಥ ವಿದ್ಯೆ, ನಿಜವಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ದೈವಾನುಗ್ರಹವಾಗುತ್ತೆ ಅಂಥೇಳಿ ಹೇಳಬಹುದು. ಮತ್ತು ತೃತೀಯ ಸ್ಥಾನಕ್ಕೆ ಗುರುವಿನ ದೃಷ್ಟಿ. ಇದರಿಂದ ನೋಡಿ ನಿಮಗೆ ಬಹಳ ಮುಖ್ಯವಾಗಿ ಸೋದರರು ಭ್ರಾತೃಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಕೂಡ ವಹಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬಂದಂತಹದ್ದು ಯಾವುದೋ ಒಂದು ದೊಡ್ಡ ವ್ಯಕ್ತಿಗಳ ಮೂಲಕವಾಗಿ ಬಗೆಹರಿಯುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ, ಇಲ್ಲವೇ ಇಲ್ಲ ಹೇಳುವಂಥದ್ದಲ್ಲ. ಇನ್ನು ಮತ್ತೊಂದು ನೋಡಿ ಚತುರ್ಥ ದೃಷ್ಟಿ, ಇದು ಕೂಡ ಸುಖ ಸ್ಥಾನಕ್ಕೆ ವಾಹನದ ರೀತಿಯಲ್ಲಿ ಏನೋ ಒಂದು ಕೊಂಡುಕೊಳ್ಳುವಂತಹ ವಾಹನಗಳನ್ನು ಯಾವುದೋ ರೀತಿ ವ್ಯವಹಾರ ಮಾಡುವಂಥವ್ರು, ಕಬ್ಬಿಣ ವ್ಯಾಪಾರ ವ್ಯವಹಾರ ಇರಬಹುದು ಅಥವಾ ಕಂಬಿ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಬಹಳ ಶುಭವಾದಂಥದ್ದಾಗುತ್ತೆ. ಎಲ್ಲೋ ಒಂದು ಕಡೆ ಶೋರೂಮ್ ಮಾಡ್ತಾನೆ, ಒಳ್ಳೆ ರೀತಿಯಾದಂಥ ಕೆಲಸ ಮಾಡ್ತಾನೆ ಅಂತಂದರೆ ಈ ತಿಂಗಳಲ್ಲಿ ಓಪನ್ ಮಾಡಿಕೊಳ್ಳಿ. ಸಪ್ತಮದಲ್ಲಿ ಶನಿ ಇದ್ದಾನೆ ನಿಜ, ಆದರೂ ಕೂಡ ಗುರುವಿನ ದೃಷ್ಟಿ ಹೇಳುವಂಥದ್ದಿದೆ. ಹಾಗಾಗಿ ಮತ್ತು ಬುಧಾದಿತ್ಯ ಯೋಗ ಇದ್ದದರಿಂದ ನಿಮಗೆ ಸ್ವಲ್ಪ ದುಡ್ಡು ಹಾಕಿದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ದುಡ್ಡು ವಾಪಸ್ ಬರುತ್ತೆ. ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ 3 ಬದಲಾವಣೆಗಳನ್ನು ಜಾಸ್ತಿಯಾಗಿ ಕಾಣುವಂಥದ್ದು. ಒಂದನೇದಾಗಿ ಕಳ್ಕೊಂಡಂಥ ಹಣ ವಾಪಸ್ ಬರುವಂಥ ಸಾಧ್ಯತೆಗಳು, ಇದು ಬಹಳ ಮುಖ್ಯವಾಗಿರುವಂಥದ್ದು. ಎರಡನೇದಾಗಿ ಯಾರಿಗೋ ಮಾತು ಕೊಟ್ಟಿದ್ರಿ ನಡೆಸ್ಕೊಳ್ಳುವಂತಹ, ನೀವು ನಡೆಸ್ಕೊಳ್ತಿರೋರು ನಡೀತಾರೆ. ಮೂರನೇದಾಗಿ ಗೃಹಿಣಿಗೆ ಬಹಳ ಶುಭ ಅಂತೇಳಿ ಹೇಳ್ಬೋದು. ಮನೆಯಲ್ಲಿ ಎಷ್ಟೋ ಜನ ಸ್ತ್ರೀಯರು ಚಿಂತೆ ಮಾಡ್ತಾ, ಟೆನ್ಷನ್ ಮಾಡ್ತಾ, ಏನಾಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಕೂತ್ಕೊಳ್ತೀರಿ. ಅಂಥವರಿಗೆಲ್ಲ ಒಂದು ಶುಭವಾದಂಥ ವಾತಾವರಣಗಳು ನಿಮಗೆ ಕೇಳುವಂತಹದ್ದು, ಅನುಕೂಲ ಆಗುವಂಥದ್ದು, ಒಳ್ಳೆ ರೀತಿಯಾದಂತಹ ಫಲಗಳು ಸಿಗುವಂಥ ಚಾನ್ಸಸ್ ಇದೆ. ಇದಿಷ್ಟು ನಿಮಗೆ ಪರಿವರ್ತನೆಗಳನ್ನು ಎಲ್ಲ ಗ್ರಹಗಳು ಕೂಡ ನೀಡ್ತಾರೆ. ಇನ್ನೊಂದು 2-3 ಜಾಗ್ರತೆ ನೋಡಿ. ಒಂದನೇ ಜಾಗ್ರತೆ ಏನಪ್ಪ ಅಂತಂದರೆ ಸ್ವಲ್ಪ ಮಾತಿನ ವಿಷಯದಲ್ಲಿ ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. 2ನೇ ರಾಶಿ ಗುರು ಕೇತುವಿನ ದೃಷ್ಟಿ ಒಳ್ಳೆಯದಲ್ಲ, ಗುರುವಿನ ದೃಷ್ಟಿ ಕೇತು ಮೇಲೆ ಬಿದ್ದಿದೆ, ಅದು ವಾಕ್ಸ್ಥಾನಕ್ಕೆ ಬಿದ್ದಿದೆ. ಹಾಗಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಅನಂತರದಲ್ಲಿ ಇದ್ದಕ್ಕಿದ್ದಾಗ ಸ್ವಲ್ಪ ನಿಮ್ಮ ಅನಾರೋಗ್ಯ ಆಗುವಂಥ ಸಾಧ್ಯತೆಗಳು ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಯಾಕೋ ಚಿಂತೆ, ಖಿನ್ನತೆ, ತೊಂದರೆಗಳು ಕಾಡ್ತಾ ಇರ್ತದೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು. ಹಾಗೆ ನೋಡಿ ಬಹಳ ಮುಖ್ಯವಾಗಿ ಮೂರನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ವಾತಾವರಣಗಳು ಕೂಡ ಮೋಡ ಮಳೆ ಹೀಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ವಾತಾವರಣದಿಂದನೂ ಇರಬಹುದು ಅಥವಾ ಗ್ರಹಗಳ ಗತಿಯಿಂದನೂ ಇರಬಹುದು. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಆಗುವಂಥ ಯೋಗಗಳೆಲ್ಲ ಇದೆ, ಆದರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಕೆಲವೊಂದು ಕಡೆ ದಿಢೀರ್ನ ಹೋಗಿ ಏನೋ ತೊಂದರೆ ತಾಪತ್ರಗಳು ಸಿಕ್ಕಾಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಹಣಕಾಸನ್ನು ಖರ್ಚು ಮಾಡುವಾಗ ಈ ತಿಂಗಳಲ್ಲಿ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ. ಇದನ್ನು ನಾವು ಬಹಳ ಮುಖ್ಯವಾಗಿ ಹೇಳುವಂಥದ್ದು. ಈ ತಿಂಗಳಲ್ಲಿ ಹಣ ಏನೋ ಬರುತ್ತೆ, ಧನಸ್ಥಾನದಲ್ಲಿ ಕೇತು ಇದ್ದಾನೆ, ಏನೋ ದುಡ್ಡು ಬರುತ್ತೆ ಅಂತ ಇಟ್ಕೊಳ್ಳಿ, ಅದರ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಜಾಗ್ರತೆ ವಹಿಸ್ಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಮಾಡಿ. ಶುಭವಾದಂಥ ದಿವಸ ಯಾವುದು? 10ನೇ ತಾರೀಕು ಬಹಳ ಚೆನ್ನಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಹಾಗೆ ನೋಡಿ ಇನ್ನು 16ನೇ ತಾರೀಕು ಕೂಡ ಚೆನ್ನಾಗಿದೆ. ಇನ್ನು 21ನೇ ತಾರೀಕು ಚೆನ್ನಾಗಿದೆ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಲಿಕ್ಕೆ. ಇನ್ನು ಬಹಳ ಮುಖ್ಯವಾಗಿ ನಕ್ಷತ್ರ ಪರಿಹಾರಗಳೇನಪ್ಪ ಅಂತಂದರೆ ಮಘ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂದೆ ತಾಯಿಯವರ ಆಶೀರ್ವಾದ ಪಡೀರಿ. ಪ್ರತಿನಿತ್ಯವೂ ಕೂಡ ಒಂದು ತಿಂಗಳಲ್ಲಿ ನೋಡಿ, ಈ ತಿಂಗಳಾದರೂ ಕೂಡ ನೀವು ನಮಸ್ಕಾರ ಮಾಡಿ. ಹಿಂದೆ ತಂದೆ ತಾಯಿಯವರ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಶ್ರೀರಕ್ಷೆ ನಿಮಗೆ ಎಲ್ಲ ಕಡೆಗೂ ಕೂಡ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು ಆ ಆಶೀರ್ವಾದವೇ ಅನುಗ್ರಹ ಮಾಡ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಇನ್ನು ಹುಬ್ಬ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂಥೇಳಿ ಆ ವಿಷ್ಣುವನ್ನು ಧ್ಯಾನ ಮಾಡಿ. ವಿಷ್ಣುವಿನ ಅನುಗ್ರಹದಿಂದ ಭಾಳ ಶುಭವಾಗ್ತದೆ ನಿಮಗೆ. ಅದು ಸಾಧ್ಯ ಆದರೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಮನೆ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದ್ದರೆ ಬುಧವಾರ ದಿವಸ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ, ಭಾಳ ಶುಭವಾದಂಥದ್ದು. ಒಂದು ಕಾಮೆಂಟನ್ನು ಮಾಡಿ ಆ ವಿಷ್ಣುವನ್ನು ಧ್ಯಾನ ಮಾಡಿ, ನಮೋ ನಾರಾಯಣಾಯ ಮಹಾವಿಷ್ಣುವನ್ನು ಧ್ಯಾನ ಮಾಡಿ. ಆ ವಿಷ್ಣು ಒಳ್ಳೇದು ಮಾಡ್ತಾನೆ. ಉತ್ತರ ನಕ್ಷತ್ರ 1ನೇ ಪಾದ, ನಿಮಗೆ ಸ್ವಲ್ಪ ಸ್ವಭಾವತಃ ಚಂಚಲ ಸ್ವಭಾವ ಆಗ್ತಾ ಇದೆ, ಯಾಕೋ ಮನಸ್ಸಿಗೆ ಚಿಂತೆ ಒತ್ತಡಗಳಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಗಂತೇಳಿ ಕೆಲಸ ಕಾರ್ಯಗಳು ಮುಂಚೆ ಹೊರಸ್ಲಿಕ್ಕೆ ಹೋದ ಯಾವುದೋ ಒಂದು ಅಭಿವೃದ್ಧಿಯನ್ನು ಭಗವಂತ ನೀಡಿದ್ದಾನೆ, ನಿಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಉತ್ತರ ನಕ್ಷತ್ರ 1ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಹನುಮಂತನ ಧ್ಯಾನ ಮಾಡಿ, ಆಂಜನೇಯನ ಧ್ಯಾನ ಮಾಡಿ. ತ್ವಮಸ್ಮಿನ್ ಕಾರ್ಯ ನಿರ್ಯೋಗೇ
ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ. ನೋಡಿ, ಇದು ಕಾರ್ಯಸಿದ್ಧಿ ಹನುಮಂತನ ಮಂತ್ರ. ಈ ಮಂತ್ರವನ್ನೇ ಪಠನೆ ಮಾಡಿ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗುವಾಗ ಹನುಮಂತನ ಅನುಗ್ರಹ ಮಾಡ್ತಾನೆ. ಶುಭವಾಗಲಿ, ಮಂಗಲವಾಗಲಿ. ಸಿಂಹರಾಶಿಯವರಿಗೆ ಎಲ್ಲ ದೈವಿ ಅನುಗ್ರಹದಿಂದ ಮಂಗಲವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿರುವಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.